ಅನ್ನ ಸಾರು ಖಾರ ಆಗ್ಯದಪ್ಪ ಅಮ್ಮನು. ಖಾರ ಖಾರ ಆಗ್ಯದ ಅಮ್ಮನು. ಸಪ್ಪಗಾಗ್ಯದ ಖಾರ ಆಗ್ಯದ. ಖಾರ ಉಂಡ್ರೆ ಶಕ್ತಿ ಬರ್ತದ. ಶಕ್ತಿ ಬರ್ತದ. ಎಲ್ಲಿ ಎಲ್ಲಿ? ಓ ಹಂಗೆ ಬರ್ತದ. ಬರ್ರಿ ಊಟ ಮಾಡಮ್ಮ. ಸೂಪರ್ ಅದಲ್ಲ. ಓ ನೀನು ಫೋಟೋ ತೆಗಿಬೇಕಾ? ನೀವಲ್ಲ ನಿಧಾನ ಕೂಡ ಕೂಡ ಖಾರ ಉಂಡ್ರೆ ಶಕ್ತಿ ಬರ್ತದ ಅಮ್ಮನ. ಯಾರ ಮನೆಗೆ ಹೋಗಮ್ಮ? ಅದ್ವಿಕ ಅಕ್ಕ ಮನೆಗೆ. ಯಾಕ ಯಾಕೆ ಹೋಗಮ್ಮ? ಅದ್ವಿಕ ಅಕ್ಕ ನಿಂಗೆ ಜೋ ಮಾಡಲ್ಲ. ಮಾಡ್ತಾಳ ಹೊಡಿತಾಳ ಹೊಡೆಯಲ್ಲ. ಯಾರಕ್ಕ ಅಕ್ಕಿ? ಯಾರಕ್ಕ? ಅದೇ ಯಾರು ನಿಮ್ಮಕ್ಕನಾ? ಯಾರಕ್ಕ? ನಿಮ್ಮಕ್ಕನಾ? ಹೋಗಮ್ಮ. ಯಾರು ಹೋಗಮ್ಮ? ಇಬ್ಬರೇ ಹೋಗಮ್ಮ. ಮಮ್ಮಿ ಬೇಡ? ಹ್ಞೂ ಸರಿ ಆಯ್ತು. ಸಾಕು. ಬ್ರೇಕ್ 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 ಬ್ರೇಕ್. ಸೀರೆ ಒಯ್ಲ ನಾ ಸೀರೆ ಒಯ್ಲಿ ಹೇಳ. ಯಾವ ಸೀರೆ ಒಯ್ಲಿ? ಯಾಕ ಆ ಸೀರೆ ಎದಕ್ಕೆ? ಯಾಕೆ ಒಯ್ಬಾರ್ದ ಸೀರೆ? ಎದ್ರ ಸಲಕ್ಕೆ ನೀ ಎದ್ರ ಸಲಕ್ಕೆ ಬೇಡ ಅಂದೇಳ? ಯಾಕೆ ಬೇಡ ಅಂದಿ? ಎರಡು ಒಯ್ತೀನ ಸೀರೆ. ಯಾಕ? ಎದಕ್ಕೆ ಹೇಳು? ಎದಕ್ಕಂತ ಹೇಳು. ನಾನು ಬಿಟ್ಟು ಹೋಗ್ತೀನಿ. ಎದಕ್ಕೆ ಹೇಳು? ಎರಡು ಸೀರೆ ಮ್ಯಾಕೆ ನಿಮ್ಮ ಮಮ್ಮಿನ ಇಟ್ಕೋಬೇಕನ್ನ ಇಟ್ಕೋಬಾರ್ದ? ಹಾಂ ಯಾರು ಇಟ್ಕೋಬೇಕು? ನಾನು. ಯಾಕೆ ಬೇಡ? ಬದ್ಮಾಸ. ದ್ರೌಪದಿಯನ್ನು ನನ್ನ ಸೀರೆಯನ್ನು ಸೆಳೀತಾ ಇದ್ದಾನೆ, ಆದರೆ ಕೆಳಗಡೆ ಬಿದ್ದರೆ ನನಗೆ ಗೊತ್ತಿಲ್ಲ. ಛೇ ಛೇ, ಏ ದ್ರೌಪದಿ, ಬಿಡು ನನ್ನ ಸೆರಗನ್ನು, ಬಿಡು ನನ್ನ ಸೆರಗನ್ನು, ಬಿಡು ನನ್ನ ಸೆರಗನ್ನು. ದ್ರೌಪದಿ, ದ್ರೌಪದಿ, ಛೇ ಛೇ, ಮಾನಭಂಗವಾಯಿತು. ಛೇ ಛೇ ಛೇ. ನೋಡ್ರಿ, ನನ್ನ ತಮ್ಮ ಮನೆಯಿಂದ ಬಂದ ತಕ್ಷಣ ಮತ್ತೆ ಬಜ್ಜಿ ಮಾಡ್ತಾಯಿದ್ದೀನಿ ನೋಡ್ರಿ. ಮತ್ತು ನನಗೋಸ್ಕರ ಅಂತಲ್ಲ, ಯಜಮಾನ್ರಿಗೋಸ್ಕರ. ನಮ್ಮ ಮನೆಗೆ ಒಬ್ರಿಗೆ ಎಷ್ಟು ಬಂದಿದ್ದಾರೆ ಅವ್ರಿಗೋಸ್ಕರ ಯಜಮಾನ್ರಿಗೆ ಕೊಡೋಣ. ರೆಡಿಯಾಗಿದೆ ನೋಡ್ರಿ.